ಪತ್ನಿಗೆ ಕೈ ಕೊಟ್ಟಿರುವಂತಹ ಎರಡನೇ ಹೆಡ್ ಕಾನ್ಸ್ಟೇಬಲ್ ಎರಡನೇ ಮದುವೆಯನ್ನ ಆಗಿದ್ದಾರೆ. ಪತ್ನಿಗೆ ಕೈ ಕೊಟ್ಟು ಎರಡನೇ ಮದುವೆ ಆಗಿದ್ದಾನೆ ಹೆಡ್ ಕಾನ್ಸ್ಟೇಬಲ್. CAR ವೆಸ್ಟ್ನ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಮೊದಲ ಪತ್ನಿಗೆ ಕೈ ಕೊಟ್ಟು ಎರಡನೆಯ ಮದುವೆ ಆಗಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಪತ್ನಿಯಿಂದಲೇ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಬಳ್ಳುಂಡಡಗಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಪುಲಕೇಶಿ ನಗರದ ಹಳೆ ಕ್ವಾರ್ಟರ್ಸ್ನಲ್ಲಿ ಮಕ್ಕಳ ಜೊತೆ ಪತ್ನಿ ವಾಸ ಮಾಡ್ತಾ ಇದ್ದಾರೆ. ಇಬ್ಬರು ಮಕ್ಕಳ ಜೊತೆ ಮೊದಲ ಪತ್ನಿ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಅಂಶುಬಾಯಿ ಆ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಆ ಕ್ವಾರ್ಟರ್ಸ್ ಬೀಳುವ ಹಂತದಲ್ಲಿದೆ. ಹಾಗಾಗಿ ಹೊಸ ಕ್ವಾರ್ಟರ್ಸ್ಗಾಗಿ ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಆದರೆ ಗಂಡ ಇದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾನೆ. ಗಂಡನ ವಿರುದ್ಧ ಈಗ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಮೊದಲ ಪತ್ನಿ ಅಂದರೆ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಅವರ ಮೊದಲ ಪತ್ನಿ ಅಂಶುಬಾಯಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ನ್ಯಾಯ ಕೊಡಿಸಿ, ಇಲ್ಲ ಅಂದ್ರೆ ವಿಷ ಕುಡಿದು ಸಾಯೋದಾಗಿ ಮೇಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಮತ್ತೆ ಅಂಶುಬಾಯಿ 13 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. 13 ವರ್ಷದಿಂದ ಮದುವೆ ಆಗಿದ್ರು, ಇಬ್ಬರು ಮಕ್ಕಳಿದ್ದಾರೆ. ಆದರೆ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಈ ನಡುವೆ ಎರಡನೇ ಮದುವೆಯನ್ನ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. 3-4 ವರ್ಷಗಳ ಹಿಂದೆ ಅಷ್ಟೇ ಮೊದಲ ಪತ್ನಿಗೆ ಬಿಟ್ಟು ಎರಡನೆಯ ಮದುವೆಯನ್ನ ಆಗಿದ್ದಾನೆ. ಆದರೆ ಯಾವುದೇ ರೀತಿಯ ಡಿವೋರ್ಸ್ ಕೊಡಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇದೆ. ಆದರೆ ಮೊದಲ ಪತ್ನಿ ಅಂಶುಬಾಯಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆದರೆ ಪತ್ನಿ ತನ್ನ ಇಬ್ಬರು ಮಕ್ಕಳ ಜೊತೆ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ನಡುವೆ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಅಂಶುಬಾಯಿಯನ್ನ ಕಂಪ್ಲೀಟ್ ಆಗಿ ದೂರ ಇಟ್ಟಿರ್ತಾನೆ. ಅಂದರೆ ಮೊದಲ ಪತ್ನಿ ಅಂಶುಬಾಯಿಯನ್ನ ಕಂಪ್ಲೀಟ್ ಆಗಿ ದೂರ ಇಟ್ಟಿರ್ತಾನೆ. ಇಡೀ ಕ್ವಾರ್ಟರ್ಸ್ ಈಗ ಖಾಲಿ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಆ ಕ್ವಾರ್ಟರ್ಸ್ ತುಂಬ ಹಳೇದಾಗಿದೆ, ಬೀಳುವ ಹಂತದಲ್ಲಿದೆ. ಹಾಗಾಗಿ ಇಡೀ ಕ್ವಾರ್ಟರ್ಸನ್ನು ಖಾಲಿ ಮಾಡಬೇಕಾಗಿದೆ. ಹಾಗಾಗಿ ಈಗ ಮೊದಲನೆಯ ಪತ್ನಿ ಅಂಶುಬಾಯಿ ಮತ್ತು ಮಕ್ಕಳಿಗೆ ಹೊಸ ಕ್ವಾರ್ಟರ್ಸ್ಗೆ ಹೋಗಬೇಕಾದ ಅನಿವಾರ್ಯ ಸೃಷ್ಟಿಯಾಗಿದೆ. ಆದರೆ ಹೊಸ ಕ್ವಾರ್ಟರ್ಸ್ಗೆ ಹೋಗಬೇಕಾದ್ರೆ ತನ್ನ ಪತಿ ಈರಣ್ಣ ಅವರ ಅನುಮತಿ ಬೇಕು, ಅವರ ಸಹಿ ಬೇಕು. ಆದರೆ ಈ ಸಹಿಯನ್ನು ಹಾಕೋದಕ್ಕೆ ಈರಣ್ಣ ಹಿಂದೇಟು ಹಾಕ್ತಾ ಇದ್ದಾನೆ. ಹಾಗಾಗಿ ಮೊದಲ ಪತ್ನಿ ಅಂಶುಬಾಯಿ ಜೊತೆಗೆ ತನ್ನ ಮಕ್ಕಳು ಈಗ ಬೀದಿಗೆ ಬೀಳುವಂತಹ ಆತಂಕ ಎದುರಾಗಿದೆ. ನನಗೆ ಹೊಸ ಕ್ವಾರ್ಟರ್ಸ್ಗೆ ಹೋಗೋದಕ್ಕೆ ಅನುಮತಿ ಕೊಡಿಸಿ, ಇಲ್ಲಾದರೆ ನಾನು ವಿಷ ಕುಡಿದು ಸಾಯ್ತೀನಿ ಅಂತೇಳಿ ಈರಣ್ಣ ವಿರುದ್ಧವಾಗಿ ಮೇಲಾಧಿಕಾರಿಗಳಿಗೆ ದೂರನ್ನು ಕೂಡ ಈಗ ಅಂಶುಬಾಯಿ ಕೊಟ್ಟಿದ್ದಾಳೆ. ಯಾಕಂತ ಹೇಳಿದ್ರೆ ಹೊಸ ಕ್ವಾರ್ಟರ್ಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈರಣ್ಣ ಅವರ ಸಹಿ ಹಾಕಬೇಕಾಗುತ್ತೆ, ಈರಣ್ಣ ಅವರ ಅನುಮತಿ ಹಾಕಬೇಕಾಗುತ್ತೆ. ಆಗ ಮಾತ್ರ ಹಿರಿಯ ಅಧಿಕಾರಿಗಳು ಹೊಸ ಕ್ವಾರ್ಟರ್ಸ್ಗೆ ಈರಣ್ಣ ಅವರ ಮೊದಲ ಪತ್ನಿ ಹೋಗೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಈರಣ್ಣ ಸಹಿಯನ್ನು ಹಾಕೋದಕ್ಕೆ ಜೊತೆಗೆ ಹೊಸ ಕ್ವಾರ್ಟರ್ಸ್ಗೆ ತನ್ನ ಮೊದಲ ಪತ್ನಿ ಅಂಶುಬಾಯಿ ಮಕ್ಕಳ ಜೊತೆ ಹೋಗೋದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ, ಸಹಿಯನ್ನು ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮೊದಲ ಪತ್ನಿ ಅಂಶುಬಾಯಿ ಈಗ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ವಿರುದ್ಧವಾಗಿ ಮೇಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ನನಗೆ ಹೊಸ ಕ್ವಾರ್ಟರ್ಸ್ ಹೋಗಿ ಜೀವನ ಮಾಡೋದಕ್ಕೆ ಅನುಮತಿಯನ್ನು ಕೊಡಿಸಿ, ಇಲ್ಲ ಅಂತ ಹೇಳಿದ್ರೆ ನಾನು ವಿಷ ಕುಡಿದು ಸಾಯ್ತೀನಿ ಅಂತೇಳಿ ದೂರನ್ನು ಕೊಟ್ಟು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಮೊದಲ ಪತ್ನಿ ಕ್ವಾರ್ಟರ್ಸ್ನಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಎರಡನೇ ಅಂದರೆ ಹೊಸ ಕ್ವಾರ್ಟರ್ಸ್ಗೆ ಹೋಗೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈಗ ಅನುಮತಿ ಕೊಡ್ತಾ ಇಲ್ಲ ಅಥವಾ ಸಹಿ ಆಗ್ತಾ ಇಲ್ಲ? ಜೊತೆಗೆ ಏನೀಗ ಮೇಲಧಿಕಾರಿಗಳು ಯಾವ ರೀತಿಯಾದ ಒಂದು ಕ್ರಮವನ್ನು ಅನುಸರಿಸಬೇಕಾಗಿದೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಂದ್ರಶೇಖರ್? ಖಂಡಿತವಾಗಿಯೂ ಭರತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಲಬುರಗಿ ಮೂಲದ ಮಹಿಳೆ ಅಂಶುಬಾಯಿ ಅನ್ನುವಂತ ಏನಿದೆ, ಈಕೆ ಈಗ ಒಂದು ದೂರನ್ನ ಕೊಟ್ಟಿರುವಂತಹದ್ದು. ಏನು ಅಂತಂದ್ರೆ ಕಳೆದ 13 ವರ್ಷದ ಹಿಂದೆ ನಾವು ಮದುವೆ ಆಗಿದ್ವಿ. ಮದುವೆ ಆದಂತ ಸಂದರ್ಭದಲ್ಲಿ ನಮ್ಗೆ ಈಗಾಗಲೇ 14 ವರ್ಷದ ಹಿಂದೆ ಮದುವೆ ಆದ ನನಗೆ 10 ವರ್ಷದ ಗಂಡು ಮಗು ಮತ್ತೆ 13 ವರ್ಷದ ಹೆಣ್ಣು ಮಗು, ಇಬ್ಬರು ಮಕ್ಕಳಿದ್ದಾರೆ. ಈ ಮಕ್ಕಳ ಜೊತೆಯಲ್ಲಿ ನಾನು ಕಳೆದ
ಒಂದು 13 ವರ್ಷದಿಂದ ಕೂಡ ಈ ಹಳೆಯ ಕ್ವಾರ್ಟರ್ಸ್ ಸಿಎಆರ್ ಕ್ವಾರ್ಟರ್ಸ್ ಏನಿದೆ ಆ ಒಂದು ಕ್ವಾರ್ಟರ್ಸ್ ನಲ್ಲಿ ಪುಲಕೇಶಿ ನಗರದ ಬಳಿ ಇರುವಂತಹ ಕ್ವಾರ್ಟರ್ಸ್ ನಲ್ಲಿ ವಾಸವಿದ್ದೆ. ಆದ್ರೆ ನನಗೆ ತಿಳಿಯದಂತೆ 3-4 ವರ್ಷದ ಹಿಂದೆ ನನ್ನ ಗಂಡ ಈರಣ್ಣ ಏನಿದ್ದಾನೆ ಈತ ಒಂದು ಮದುವೆಯನ್ನ ಮಾಡ್ಕೊಂಡಿದ್ದಾನೆ. ಮದುವೆ ಮಾಡಿಕೊಂಡು ನಮ್ಮನ್ನ ಈ ಹಳೆಯ ಕ್ವಾರ್ಟರ್ಸ್ ನಲ್ಲೇ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ. ಆದ್ರೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ನಾವು ಇಲ್ಲೇ ಇದ್ವಿ. ಈಗ ಸದ್ಯಕ್ಕೆ ಈ ಒಂದು ಕ್ವಾರ್ಟರ್ಸ್ ಡೆಮಾಲಿಷನ್ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇಲ್ಲಿ ಇದ್ದಂತಹ 36 ಮನೆಗಳ ಪೈಕಿ ಎಲ್ಲಾ ಮನೆಗಳನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಸದ್ಯ ನಾವು ಮಾತ್ರ ಇಲ್ಲಿ ವಾಸ ಇದ್ದೇವೆ. ಜೊತೆಗೆ ಈ ಒಂದು ವಾಸಿಸ್ತಾ ಇರುವಂತಹ ಸ್ಥಳದಲ್ಲಿ ಸಾಕಷ್ಟು ಪುಂಡ ಪೋಖರಿಗಳು ಬರ್ತಾ ಇರುವಂತಹದ್ದು ನಮ್ಗೆ ಸಾಕಷ್ಟು ಗಾಬರಿ ಮತ್ತೆ ಆತಂಕ ಉಂಟು ಮಾಡಿದೆ. ಹೀಗಾಗಿ ಮತ್ತೆ ಈ ಏನು ಕಾನ್ಸ್ಟೇಬಲ್ ಈರಣ್ಣ ಇದ್ದಾನೆ ಈತನಿಗೆ ಹೊಸ ಕ್ವಾರ್ಟರ್ಸ್ ನಲ್ಲಿ ಒಂದು ಮನೆ ಕೂಡ ಅಲರ್ಟ್ ಆಗಿದೆ. ಆ ಒಂದು ಮನೆಯಲ್ಲಿ ನಮ್ಗೆ ವಾಸ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ನಮ್ಮ ತಂದೆ ಅಂತ ಹೇಳಿ ಖುದ್ದು ತನ್ನ ಮಗಳು ಜೊತೆಗೆ ಪತ್ನಿ ಕೂಡ ಒಂದು ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಹೊಸ ಕ್ವಾರ್ಟರ್ಸ್ ಏನು ಅಲರ್ಟ್ ಆಗಿದೆ ಅಲ್ಲಿ ಏನಾದ್ರೂ ಹೊಸ ಅಂದ್ರೆ ಈಗಾಗಲೇ 3-4 ವರ್ಷಗಳ ಹಿಂದೆ ಮದುವೆ ಆಗಿದ್ದಂತ ಆಕೆಯನ್ನ ಏನಾದ್ರೂ ಕರ್ಕೊಂಡ್ಬಂದು ಇಟ್ಟಿದ್ದಾನ ಅನ್ನುವಂತ ಸಂಶಯ ಕೂಡ ಈಗ ಕಾಡ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಮೊರೆ ಹೋಗಿರುವಂತಹದ್ದು ಅಂಶುಬಾಯಿ ಮತ್ತು ಮಕ್ಕಳು. ಅಂದ್ರೆ ಈತ ಏನು ಪೊಲೀಸ್ ಇಲಾಖೆಯ ನಿಯಮವನ್ನ ಮೀರಿ ಅಂದ್ರೆ ಮೊದಲನೇ ಹೆಂಡತಿಗೆ ಡೈವರ್ಸ್ ಅನ್ನ ನೀಡದೆ ಎರಡನೇ ಮದುವೆ ಆಗಿದ್ದಾನೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿರುವಂತಹದ್ದು ಭರತ್. ಚಂದ್ರಶೇಖರ್, ಈಗ ಹಾಗಾದ್ರೆ ಆ ಹೊಸ ಕ್ವಾರ್ಟರ್ಸ್ ಖಾಲಿಯಾಗಿದೆಯಾ ಅಥವಾ ಈರಣ್ಣ ಏನಾದರೂ ಆ ಕ್ವಾರ್ಟರ್ಸ್ನಲ್ಲಿ ಎರಡನೇ ಹೆಂಡತಿ ಜೊತೆ ವಾಸ ಮಾಡ್ತಾ ಇದ್ದಾನ ಅಂತ? ಖಂಡಿತವಾಗಿಯೂ ಭರತ್ ಏನು ಈಗಾಗಲೇ ಎರಡನೇ ಹೆಂಡತಿಯ ಜೊತೆ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂತಹ ಸಂಶಯ ಈ ಕುಟುಂಬಕ್ಕೆ ಇರುವಂತಹದ್ದು. ಯಾಕೆಂತಂದ್ರೆ ಇವರು ಡೈರೆಕ್ಟ್ ಆಗಿ ಅಲ್ಲಿ ಹೋದ್ರೆ ಅಲ್ಲಿ ಗಲಾಟೆ ಆಗಬಹುದು ಅನ್ನುವಂತಹ ಸಂಶಯದ ಹಿನ್ನೆಲೆಯಲ್ಲಿ ಈ ಕುಟುಂಬಸ್ಥರು ಯಾರು ಕೂಡ ಅಂದ್ರೆ ಅಂಶುಬಾಯಿ ಜೊತೆ ಮಕ್ಕಳು ಯಾರು ಕೂಡ ಅಲ್ಲಿ ಹೋಗಿಲ್ಲ. ಇನ್ನು ಈರಣ್ಣನನ್ನ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಉತ್ತರಕ್ಕೆ ಸಿಗ್ತಾ ಇಲ್ಲ, ಕಾಂಟ್ಯಾಕ್ಟ್ಗೆ ನಮ್ಮ ತಂದೆ ಸಿಗ್ತಾ ಇಲ್ಲ ಅನ್ನುವಂತಹದ್ದು ಅಥವಾ ನನ್ನ ಗಂಡ ಸಿಗ್ತಾ ಇಲ್ಲ ಅನ್ನುವಂತಹದ್ದು ಈ ಕುಟುಂಬದ ಮಾತಾಗಿರುವಂತಹದ್ದು ಭರತ್. ಧನ್ಯವಾದ ಚಂದ್ರಶೇಖರ್ ತಮ್ಮ ಮಾಹಿತಿಗಾಗಿ.